ಹಾಯ್ ಎಲ್ಲರಿಗೂ ನಮಸ್ಕಾರ. ಸಡನ್ನ ಪ್ಲ್ಯಾನ್ ಆಯಿತು ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗೋದಕ್ಕೆ. ಆ್ಯಂಡ್ 6:30ಗೆ ನಾವು ರೆಡಿ ಇದ್ವಿ. ಹಾಗೆ ಪಕ್ಕದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ತಿನ್ನೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಶಾಪರ್ ಸ್ಟ್ರೀಟ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಾವು ಬಂದಿದ್ದೀವಿ ನೈಸ್ ರೋಡ್ಗೆ. ಅವತ್ತು ತುಂಬ ಮಳೆ. ನಿಮಗೆ ಗೊತ್ತಲ್ಲ ಮಳೆ ಅಂದಮೇಲೆ ಟ್ರಾಫಿಕ್ ಹೆಂಗಿರುತ್ತೆ ಅಂದ್ಬಿಟ್ಟು. ಅಲ್ಲೇ ಹೈವೇಲಿ ಪಾಕಶಾಲೆಯಲ್ಲಿ ಲೈಟಾಗಿ ಡಿನ್ನರ್ ಮಾಡೋಣ ಅಂದ್ಬಿಟ್ಟು ಡಿನ್ನರ್ ಮಾಡ್ಕೊಂಡ್ವಿ ಎಲ್ಲ. ಕರೆಕ್ಟಾಗಿ ಮಧ್ಯರಾತ್ರಿ 1 ಗಂಟೆಗೆ ನಾವು ಅರುಣಾಚಲೇಶ್ವರ ಟೆಂಪಲ್ ರೀಚ್ ಆದ್ವಿ. ಅವತ್ತು ಹುಣ್ಣಿಮೆ ಆದ್ರಿಂದ ತುಂಬ ಜನ ಬರ್ತಾರೆ ಅಂತ ಪಾರ್ಕಿಂಗ್ ಇರಲಿಲ್ಲ ಒಳಗೆ. ಆಟೋ ಮಾಡಿಕೊಂಡು ಸೀದಾ ನಾವು ಟೆಂಪಲ್ ಮುಂದೆ ಬಂದ್ವಿ. ಅಂದ್ಕೊಂಡು ಕರ್ಪೂರ ಹಚ್ಚಿ ಮನ್ಸಾರೆ ಬೇಡ್ಕೊಂಡು ಎಲ್ಲ ಸ್ನೇಹಿತರು ರೆಡಿ ಇದ್ವಿ. ಇಲ್ಲಿಗೆ ಅಂದರೆ 14 ಕಿಲೋಮೀಟರ್ ಬೆಟ್ಟ ಸುತ್ತೋದಕ್ಕೆ. ಗಿರಿ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ದು. ಕರೆಕ್ಟಾಗಿ 1:15ಗೆ ಗಿರಿ ಸುತ್ತೋಣ ಅಂತ ಎಲ್ಲ ಹೊರಟ್ವಿ. ಜನ ಸಾಗರ ಕಣ್ರಿ. ಆದರೂ ಅವ್ರ ಮಧ್ಯೆ ನಾವು ಒಬ್ಬರು ಅಂದ್ಬಿಟ್ಟು ನಡ್ಕೊಂಡು ಹೋದ್ವು. ಅದು ನನ್ನಲ್ಲಿ ನನಗೆ ಪ್ರಶ್ನೆ ಇತ್ತು, ನಾನು ಸುತ್ತೀನಿ 14 ಕಿಲೋಮೀಟ್ರ್ ಅಂತ. ಆದರೆ ಈ ಭಕ್ತಾದಿಗಳು ನೋಡಿದ್ಮೇಲೆ ಈಸಿ ಅನಿಸ್ತು, ಮನಸ್ಸು ಧೈರ್ಯ ಬಂತು. 6:10ಕ್ಕೆ ನಾವು ಗಿರಿ ಸುತ್ತ ಎಂಡ್ ಆಯಿತು. ಮನಸ್ಸಿಗೆ ತುಂಬ ಖುಷಿ ಆಯಿತು ಕಣ್ರಿ. ನೆಮ್ಮದಿ ಇತ್ತು, ತುಂಬ ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಮೂಮೆಂಟ್ಗೋಸ್ಕರ ಕಾಯ್ತಾ ಇದ್ವಿ. 6:10 ಮುಗೀತು. ಹಂಗೆ ಅಲ್ಲೇ ಒಂದು ಫೋಟೋ ತಗೊಂಡು ಹರ ಹರ ಮಹಾದೇವ್ ಅಂತ ಹೇಳ್ಕೊಂಡ್ವಿ. ಆಮೇಲೆ ನೋಡಿ ಹೇಗಿತ್ತು ನನ್ನ ಪರಿಸ್ಥಿತಿ ಅಂತ. ತುಂಬ ಕಾಲು ನೋವಿತ್ತು. ಆಮೇಲೆ ಮತ್ತೆ ಆಟೋ ಹತ್ಕೊಂಡು ಶಿವ ಅಂತ ಪಾರ್ಕಿಂಗ್ ಹತ್ರ ಹೊರಟ್ವಿ. ಆಟೋದಲ್ಲೇ ಮಾತಾಡಿಕೊಂಡು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಮಾತಾಡಿಕೊಂಡು ಹಂಗೆ ಒಂದೊಂದು ಸೆಲ್ಫಿ ತಗೊಂಡು ಶಿಸ್ತಾಗಿ ಕಾರ್ ಹತ್ರ ಬಂದ್ವಿ. ಅಲ್ಲೇ ಒಂದೊಂದು ಬಾದಾಮಿ ಹಾಲು ಕುಡ್ದು ನಾವು ಟಿಫನ್ ಮಾಡೋಣ ಸರ್ವಣ ಭವನ ಬಂದು ನಾವು ನೆಟ್ಟಿದ್ದೆ ಬೆಂಗಳೂರು ಕಡೆ. ಫೈನಲಿ ಬಾರ್ಡರ್ ರೀಚ್ ಆದ್ವಿ. ಅಂದರೂ ನಮ್ಮ ಹುಡುಗರು ಇನ್ನೂ ಮಲಗಿದ್ರು.